ಹಾಗಾದ್ರೆ ಈ ಮಾಕ್ ಡ್ರಿಲ್ ಅಂದ್ರೆ ಏನೋ, ಅದು ಹೇಗೆ ನಡೆಯುತ್ತೆ, ಈ ಮಾಕ್ ಡ್ರಿಲ್ ಮಾಡೋದು ಯಾಕೆ, ಇದಕ್ಕೆ ತಯಾರಿ ಹೇಗಿದೆ, ಕ್ವಿಕ್ ಆಗಿ ಒಂದು ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ ಬನ್ನಿ. ಈ ಫೋಟೋ ನೋಡಿ, ಸರಿಯಾಗಿ 54 ವರ್ಷಗಳ ಹಿಂದೆ ತೆಗೆದಿರೋ ಚಿತ್ರ ಇದು. ತಾಜ್ ಮಹಲ್ ಮೇಲೆ ಕಪ್ಪು ಬಟ್ಟೆ ಹಾಕಿ ಹೇಗೆ ಮುಚ್ಚಿದ್ದಾರೆ. 1971ರ ಭಾರತ ಪಾಕಿಸ್ತಾನ ಯುದ್ಧದ ಸಂದರ್ಭದಲ್ಲಿ ದೇಶದಾದ್ಯಂತ ಕೈಗೊಂಡಿದ್ದ ಮುಂಜಾಗ್ರತೆಗೆ ಇದು ಸಾಕ್ಷಿ. ಅತ್ಯಂತ ಆಕರ್ಷಕ ಪ್ರವಾಸಿ ತಾಣ ತಾಜ್ ಮಹಲ್ ಅನ್ನ ಎದುರಾಳಿ ಸೈನ್ಯದ ಕಣ್ಣಿಗೆ ಬೀಳದಂತೆ ರಕ್ಷಣೆ ಮಾಡಲಾಗಿತ್ತು. ಈಗ ಇಂಥದ್ದೇ ಸ್ಥಿತಿ 5 ದಶಕಗಳ ಬಳಿಕ ಬರ್ತಾ ಇದೆ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧ ಶುರುವಾದ್ರೆ ಯಾವ ಪರಿಸ್ಥಿತಿ ಬರಲಿದೆ, ನಾಗರಿಕರಾಗಿ ಏನೆಲ್ಲ ಮಾಡಬೇಕು ಅನ್ನೋದನ್ನ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿ ಹೇಳ್ಕೊಡ್ತಾರೆ. ಯುದ್ಧದ ಸಂದರ್ಭದಲ್ಲಿ ಏರ್ ಸ್ಟ್ರೈಕ್, ಕ್ಷಿಪಣಿ ದಾಳಿಗಳು ಆಗುತ್ತವೆ. ಈ ವೇಳೆ ಸೈರನ್ ಮೊಳಗಿಸುವ ಮೂಲಕ ನಾಗರಿಕರನ್ನ ಸೇನೆ ಅಲರ್ಟ್ ಮಾಡುತ್ತೆ. ಕ್ಷಿಪಣಿಗಳು, ಬಾಂಬ್ ದಾಳಿಗಳನ್ನ ತಡೆಯೋದಕ್ಕೆ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆ ಇದೆ. ಆದ್ರೂ ಜನ ಮುಂಜಾಗ್ರತಾ ಕ್ರಮವಾಗಿ ತಮ್ಮನ್ನ ರಕ್ಷಿಸಿಕೊಳ್ಳೋದು ಇದರ ಉದ್ದೇಶ. ಹೀಗಾಗಿ ಸೈರನ್ ಮೊಳಗಿದ್ರೆ ಏನೆಲ್ಲ ಮಾಡಬೇಕು ಅಂತ ತರಬೇತಿ ನೀಡಲಾಗುತ್ತೆ. ನಾಳೆಯೂ ಸೈರನ್ ಮೊಳಗಿಸುವ ಮೂಲಕ ಅಣುಕು ಪ್ರದರ್ಶನ ಮಾಡಲಾಗುತ್ತೆ. ಇದು ಸೈರನ್ ಮೊಳಗಿಸುವ ಕ್ರಮವಾದ್ರೆ ಏರ್ ರೈಡ್ ಸಂದರ್ಭದಲ್ಲಿ ಯಾವ ರೀತಿಯ ಸಂದೇಶಗಳು ಬರುತ್ತವೆ ಅನ್ನೋದನ್ನು ಸರ್ಕಾರದ ಸಿವಿಲ್ ಡಿಫೆನ್ಸ್ ದಾಖಲೆಗಳು ಹೇಳಿವೆ. ಯುದ್ಧದ ಸಂದರ್ಭದಲ್ಲಿ ಒಟ್ಟು 4 ಏರ್ ರೇಡ್ ಸಂದೇಶಗಳನ್ನ ವಾಯುಪಡೆ ನೀಡುತ್ತೆ. ಎದುರಾಳಿ ವಿಮಾನ ಬರಬಹುದು ಅಂತ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗೆ ಯೆಲ್ಲೋ ಅಲರ್ಟ್ ನೀಡುತ್ತೆ. ರೆಡ್ ಸಂದೇಶ ಕೆಲವೇ ನಿಮಿಷಗಳಲ್ಲಿ ವೈರಿ ಪಡೆ ವಿಮಾನದಿಂದ ನಿಮ್ಮ ನಗರಗಳಲ್ಲಿ ದಾಳಿ ಮಾಡುತ್ತೆ ಅನ್ನೋದು. ಗ್ರೀನ್ ಸಂದೇಶ ವೈರಿ ಪಡೆಯ ವಿಮಾನ ನಿಮ್ಮ ಸ್ಥಳದಿಂದ ತೆರಳಿದೆ, ತೊಂದರೆ ಇಲ್ಲ ಅಂತ. ವೈಟ್ ಸಂದೇಶ ಸಿವಿಲ್ ಡಿಫೆನ್ಸ್ ಸಿಬ್ಬಂದಿಗೆ ವಾಯುಪಡೆ ನೀಡುವ ಗುಪ್ತ ಸಂದೇಶವಾಗಿರುತ್ತೆ. ಇನ್ನು ನಾಗರಿಕರಿಗೆ ಸಂಬಂಧಿಸಿದ ಮತ್ತೊಂದು ವಿಚಾರ ಕ್ರಾಶ್ ಬ್ಲಾಕ್ಔಟ್ ಅಥವಾ ಲೈಟ್ ಆಫ್ ಮಾಡೋದು. ಈ ಕ್ರಾಶ್ ಬ್ಲಾಕ್ಔಟ್ ಹೇಗೆ ನಡೆಯುತ್ತೆ ಅಂತಾನು ತೋರಿಸ್ತೀವಿ ನೋಡಿ. ಹೈಸ್ಪೀಡ್ ಜೆಟ್ಗಳ ಪೈಲಟ್ಗಳು ಚಾಲನೆ ಮಾಡುವಾಗ ಕತ್ತಲಿನಲ್ಲಿ ಉದ್ವೇಗ ಹೆಚ್ಚಳ ಆಗುತ್ತಂತೆ. ಇದೇ ಕಾರಣಕ್ಕೆ ನೆಲಮಟ್ಟದಿಂದ 5000 ಅಡಿ ಎತ್ತರದವರೆಗೆ ಬೆಳಕು ಕಾಣದಂತೆ ಮಾಡೋದೇ ಈ ಕ್ರಾಶ್ ಬ್ಲಾಕ್ಔಟ್. ಈ ವೇಳೆ ಬೀದಿ ದೀಪಗಳು, ಕಾರ್ಖಾನೆಗಳು ಮತ್ತು ವಾಹನಗಳ ಲೈಟ್ ಆಫ್ ಮಾಡಲಾಗುತ್ತೆ. ಒಂದೇ ಬಾರಿಗೆ ಲೈಟ್ ಆಫ್ ಮಾಡದೆ ಹಂತ ಹಂತವಾಗಿ ಆಫ್ ಮಾಡಲಾಗುತ್ತೆ. ಸಾರ್ವಜನಿಕರಿಗೆ ಸಂಕಷ್ಟ ತಪ್ಪಿಸೋದಕ್ಕೆ ಸೀಮಿತ ಬೆಳಕಿಗೆ ಅವಕಾಶವನ್ನ ನೀಡಲಾಗುತ್ತೆ. 25 ವಾಟ್ಗಿಂತ ಕಡಿಮೆ ಸಾಮರ್ಥ್ಯದ ಬೀದಿ ದೀಪ ಅಳವಡಿಸೋದು ಇತ್ಯಾದಿ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಯುದ್ಧದ ಅಸಲಿ ಕ್ರಾಶ್ ಬ್ಲಾಕ್ಔಟ್ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಜಾಹೀರಾತು ಹೋರ್ಡಿಂಗ್ ಗಳನ್ನು ನಿಷೇಧಿಸಲಾಗುತ್ತೆ. ವಾಹನಗಳ ದೀಪಗಳಿಗೂ ಕೆಲ ನಿಯಮಗಳನ್ನ ರೂಪಿಸಲಾಗುತ್ತೆ. ಇನ್ನು ನಾಳಿನ ಮಾಕ್ ಡ್ರಿಲ್ ನಲ್ಲಿ ಇಂಥ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸಬೇಕು ಅಂತ ತರಬೇತಿ ನೀಡಲಾಗುತ್ತೆ. ನೀರಿನಲ್ಲಿ ಬಿದ್ರೆ ಏನ್ ಮಾಡಬೇಕು, ಬೆಂಕಿ ಬಿದ್ರೆ ಏನ್ ಮಾಡಬೇಕು, ತುರ್ತು ಸಂದರ್ಭದಲ್ಲಿ ಪ್ರಾಥಮಿಕ ಚಿಕಿತ್ಸೆ ಹೇಗೆ ನೀಡಬೇಕು, ಹೀಗೆ ಪ್ರತಿಯೊಂದು ವಿಚಾರದ ಬಗ್ಗೆಯೂ ಸಿವಿಲ್ ಡಿಫೆನ್ಸ್ ತರಬೇತಿಯನ್ನ ನೀಡುತ್ತೆ. ಇನ್ನು ಯುದ್ಧವೇ ಆರಂಭ ಆಗಿಲ್ಲ, ಈಗಲೇ ಈ ಮಾಕ್ ಡ್ರಿಲ್ ಎಲ್ಲ ಯಾಕೆ ಬೇಕು ಅಂತಾನೂ ಕೆಲವರು ಪ್ರಶ್ನಿಸ್ತಾರೆ. ಈ ಮಾಕ್ ಡ್ರಿಲ್ ಉದ್ದೇಶ ಏನು ಅಂತ ತೋರಿಸ್ತೀವಿ ನೋಡಿ. ಮಾಕ್ ಡ್ರಿಲ್ ಮಾಡೋ ಉದ್ದೇಶ ಏನಂದ್ರೆ ನಾವು ಯುದ್ಧಕ್ಕೆ ಸನ್ನದ್ಧ ಆಗಿದ್ದೀವಾ ಅಂತ ಪರೀಕ್ಷಿಸುವುದೇ ಆಗಿದೆ. ಏರ್ ರೇಡ್ ಆದಾಗ ಅಲರ್ಟ್ ಮಾಡುವ ಸೈರನ್ಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾವ, ವಾಯುಪಡೆಯ ಜೊತೆಗೆ ಸಿವಿಲ್ ಡಿಫೆನ್ಸ್ ಸಂವಹನ ಸಾಧನಗಳು ಸರಿಯಾಗಿದ್ಯಾ, ಹಾಟ್ಲೈನ್, ರೇಡಿಯೋ ಲಿಂಕ್ಗಳು ಸೂಕ್ತವಾಗಿ ಕಾರ್ಯನಿರ್ವಹಿಸ್ತಾ ಇದೆಯಾ, ಕಂಟ್ರೋಲ್ ರೂಮ್ಗಳು ತುರ್ತು ಸ್ಥಿತಿಗೆ ಬಳಕೆಗೆ ಯೋಗ್ಯ ಆಗಿದ್ಯಾ, ಪ್ರಮುಖ ಸ್ಥಳಗಳನ್ನ ಮುಚ್ಚಿಡಲು ಅಗತ್ಯ ವಸ್ತುಗಳ ಶೇಖರಣೆ ಮಾಡಿಟ್ಕೊಳ್ಳಲಾಗಿದ್ಯಾ, ಜನರ ರಕ್ಷಣೆಗೆ ಸುರಕ್ಷಿತ ಸ್ಥಳಗಳ ಗುರುತು ಮಾಡಿಟ್ಕೊಂಡಿದ್ದಾರಾ, ಅಗತ್ಯ ವಸ್ತುಗಳು ಸಿಗದೇ ಇದ್ದಾಗ ತಮ್ಮ ಮತ್ತು ತಮ್ಮವರ ರಕ್ಷಣೆಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಮಾಕ್ ಡ್ರಿಲ್ ನಲ್ಲಿ ತಿಳಿಸಲಾಗುತ್ತೆ. ಇನ್ನು ಈ ವೇಳೆ ಸ್ಟ್ರೆಚರ್, ಪ್ರಥಮ ಚಿಕಿತ್ಸಾ ಕಿಟ್, ಹಗ್ಗಗಳು, ಮೆಡಿಕಲ್ ಕಿಟ್, ಹೆಲ್ಮೆಟ್, ಮೆಡಿಕಲ್ ಎಮರ್ಜೆನ್ಸಿ ಟೆಂಟ್, ಏಣಿ, ಬೆಂಕಿ ನಂದಿಸೋ ಸಲಕರಣೆಗಳು, ಆಂಬ್ಯುಲೆನ್ಸ್ ಹೀಗೆ ಎಲ್ಲವನ್ನು ಸಿದ್ಧ ಮಾಡ್ಕೊಳ್ಳಲಾಗಿರುತ್ತೆ. ಒಂದು ವೇಳೆ ಎಲ್ಲಾದ್ರೂ ಲೋಪ ಕಂಡು ಬಂದ್ರೆ ಈಗಲೇ ಸರಿ ಮಾಡ್ಕೊಳ್ಳೋ ಅವಕಾಶ ಇರುತ್ತೆ. ಇಲ್ಲದೆ ಹೋದ್ರೆ ಯುದ್ಧದ ಸಂದರ್ಭದಲ್ಲಿ ಭಾರಿ ಬೆಲೆಯನ್ನೇ ತೆರಬೇಕಾಗುತ್ತೆ. ಬ್ಯೂರೋ ರಿಪೋರ್ಟ್, TV9.